ಮಾತಿಗೆ ತಪ್ಪಿದ ಸರ್ಕಾರ. ಜನವರಿ 28ರಂದು ಬುಧವಾರ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ. ಶಂಕರಗೌಡ ಜಾಯನಗೌಡರ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರ ರೈತರಿಗೆ ಅಪಾಯಕಾರಿ ಕಾಯ್ದೆಗಳನ್ನು ತೆಗೆದುಹಾಕುತ್ತೇನೆ ಎಂದು ಹೇಳಿ ಸರ್ಕಾರಕ್ಕೆ ಬಂದ ನಂತರ ಕ್ಯಾರೆ ಎನ್ನದ ಸರ್ಕಾರದ ವಿರುದ್ಧ ಜನವರಿ 28ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಡೆಸಲಾಗುವುದು ಎಂದು ತಿಳಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಎನ್ಕೆಎಸ್ ಟಿವಿ4 ಗದಗ. ರೈತರ ಕುಲವನ್ನೇ ನಾಶ ಮಾಡುವಂತ ಪರಿಸ್ಥಿತಿ ನಮ್ಮ ಗದಗ ಜಿಲ್ಲೆಯಲ್ಲಿ ಬಹಳ ಬಂದೈತಿ. ಅದರಂತೆ ವಿದ್ಯುತ್ ಶಕ್ತಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಸಕ್ರಮ ಮಾಡಲು ಸರಿಯಾಗಿ ತೀರ್ಮಾನ ಮಾಡಲಾಗಿಲ್ಲ. ಸೋಲಾರ್ ವಿದ್ಯುತ್ ನೆಪವೊಡ್ಡಿದ್ದರಿಂದ ರೈತರು ವಿದ್ಯುತ್ ಮಾರ್ಗದಲ್ಲಿ ಕಡಿತಗೊಳಿಸಿದೆ. ಈಗಾಗಲೇ ಕೆಲವೊಂದು ವಿದ್ಯುತ್ ಖಾಸಗೀಕರಣ ಮಾಡ್ಕೊಂಡಾರೆ. ಆ ಖಾಸಗೀಕರಣ ಮಾಡುವಂತ ವ್ಯವಸ್ಥೆ ಸರ್ಕಾರ ರೈತರು ಕೊಳ್ಳುವಂತ ವ್ಯವಸ್ಥೆ ಕೂಡ ಬದಿ ಬಂದೈತಿ. ಅದನ್ನ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಗೊಳಿಸಲಿಕ್ಕೆ ಹೋರಾಟ ಅನಿವಾರ್ಯ. ಹಳ್ಳಿಯ ರೈತರಿಗೆ ಸೋಲಾರ್ ಪವರ್ ಉತ್ಪಾದಿಸುವ ಉತ್ತೇಜನ ಕೊಡಬೇಕು ಹಾಗೂ ವಿಂಡ್ ಪವರ್ ಗಾಳಿಯಿಂದ ಉತ್ಪಾದನೆ ಹಳ್ಳಿಗಳಿಗೆ ಉತ್ತೇಜನ ಮಾಡಲು ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು. ಕಂಪನಿಗಳಿಗೆ ನೀಡುವ ಉತ್ತೇಜನವನ್ನು ತಿಳಿಸಿಕೊಳ್ಳಬೇಕು. ಅಂದ್ರೆ ಇವತ್ತ ರೈತರ ಜಮೀನುಗಳನ್ನ ಆ ಜಮೀನಿಗೆ ಅಂದ್ರೆ ಏನೋ ಅವರು ಬಂದಂತ ಲಾಭದಲ್ಲಿ ಅದು ಖರೀದಿ ಮಾಡಬಾರ್ದು. ಯಾವುದೇ ಇದ್ರು ಜಮೀನು ಖರೀದಿ ತಗೊಂಡ್ರೆ ಅದನ್ನ ತಮ್ಮ ಬಂದ ಉತ್ಪಾದನೆಗಳೊಳಗೆ ಷೇರುದಾರನಾಗಿ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ವಹಿಸಿಕೊಡ್ತೀವಿ. ರಾಜ್ಯದ ನೀರಾವರಿ ಯೋಜನೆಗಳು ಎದುಗುದಿಗೆ ಬಿದ್ದು ಕಾವೇರಿ, ಕೃಷ್ಣಾ, ತುಂಗಭದ್ರಾ, ಎತ್ತಿನಹೊಳೆ ಹಾಗೆ ರಾಜ್ಯದ ಕೆಲವು ವಿಶೇಷ ಯೋಜನೆಗಳಿಗೆ ಈ ಬಾರಿ ಬಜೆಟ್ನಲ್ಲಿ 1 ಲಕ್ಷ ಕೋಟಿ ಮೀಸಲಿಡಬೇಕೆಂದು ಒತ್ತಾಯಿಸುತ್ತೇವೆ ಎಂದು ನಮ್ಮ ಗುಡಿಹಳ್ಳಿ ಚಂದ್ರಶೇಖರ್ ಅವರ ಒತ್ತಾಯವಾಗಿದೆ. ಅದಲ್ಲದೆ ನಮ್ಮ ಇನ್ನೂ ಸಾಕಷ್ಟು ಗದಗ ಜಿಲ್ಲೆಯಲ್ಲಿ ಅನೇಕ ಬೇಡಿಕೆಗಳಿವೆ. ನಮ್ಮ ಕಪ್ಪತ್ತಗುಡ್ಡ ಅಂಚಿನಲ್ಲಿ ಅರಣ್ಯ ಒತ್ತುವರಿದಾರರು 1978 ಪೂರ್ವದಲ್ಲಿ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿದಂತ ರೈತರಿಗೆ ಸರ್ಕಾರದಿಂದ ಪಟ್ಟ ದೊರಕಿಸಿಕೊಡಬೇಕೆಂದು ನಾವು ಈಗಾಗಲೇ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿ ಸರ್ಕಾರಕ್ಕೆ ಇದುವರೆಗೂ ಹಕ್ಕು ಪತ್ರ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡ್ತಾರೆ. ಅಂದ್ರೆ ಅದು ಯಾವುದೂ ಅಧಿಕೃತವಾಗಿಲ್ಲ. ಸರ್ಕಾರದಿಂದ ಭರಣ ಸಲ್ಲಿಸಿ ಭರಣವನ್ನ ವಸೂಲಿ ಮಾಡಿ ರೈತರಿಂದ ಅದಕ್ಕೆ ಪಟ್ಟ ಒದಗಿಸಿಕೊಟ್ಟರು ಮಾತ್ರ ಅವರಿಗೆ ಭೂಮಿ ಹಿಂದ 78 ಕೋಟಿ ಉಳ್ಳವಣೆ ಹೊಡೆ ಅಂತ ಹೇಳಿ ಒಂದು ಕಾಯ್ದೆಯನ್ನು ಮಾಡಿದ್ರು. ಅದೇ ಪ್ರಕಾರ ಆ ಕಾಯ್ದೆಯನ್ನ ಜಾರಿಗೊಳಿಸಬೇಕು. ಅಂದಾಗ ಮಾತ್ರ ಅವರ ರೈತರ ಭೂಮಿ ಬದಿಗೆ ಬರ್ತಾವ. ಇಲ್ಲ ಅಂದ್ರ ಇವು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ವ್ಯವಸ್ಥೆ ಕೂಡ ಬದಿ ಬಂದೈತಿ. ಕೃಷಿ ಕಾರ್ಮಿಕರಿಗೆ ಇದು ಹಾಗೂ ಹಸಿರು ಸೇನೆಯ ಗದಗ ಜಿಲ್ಲೆಯ ಕರ್ನಾಟಕ ಜಿಲ್ಲಾ ಅಧ್ಯಕ್ಷರ ಗೌಡ ಜಾಯನಗೌಡ ಇವತ್ತು ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸಿ ಮತ್ತು ಛಾಯಾಗ್ರಾಹಕ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸಿ ಇವತ್ತು ನಮ್ಮ ಗದಗ ಜಿಲ್ಲೆಯ ಒಂದೇ ಅಲ್ಲ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಚುನಾವಣೆಯ ಪೂರ್ವದಲ್ಲಿ ಬಿಜೆಪಿ ಜಾರಿಗೆ ತಂದಂತ ಅಪಾಯಕಾರಿ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡುತ್ತೇವೆ ಎಂದು ಮತ್ತು ರೈತರ ಉತ್ಪನ್ನಗಳಿಗೆ ಯೋಗ್ಯ ಬೆಲೆಗಳನ್ನು ಕೊಡುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾತಿಗೆ ತಪ್ಪಿರುವುದರಿಂದ ಇವರನ್ನು ಎಚ್ಚರಿಸಲು ವಿಧಾನಸಭೆ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ದಿನಾಂಕ 28/1/2026 ಬುಧವಾರ ಬೆಳಿಗ್ಗೆ 10 ಗಂಟೆಗೆ ಈ ಸತ್ಯಾಗ್ರಹವನ್ನು ನಡೆಯಲಿದೆ. ರಾಜ್ಯದ ಜಿಲ್ಲೆ ತಾಲೂಕು ಹಳ್ಳಿಗಳಿಂದ ಎಲ್ಲಾ ರೈತರು ಇದಕ್ಕೆ ಒಗ್ಗೂಡಿ ರೈತ ಹೋರಾಟವನ್ನು ಮಾಡಲು ಸರ್ಕಾರದ ಎಚ್ಚರಿಕೆಯನ್ನು ಕೊಡಲಿಕ್ಕೆ 28ನೇ ತಾರೀಕಿಗೆ ಹೋಗ್ತೀವಿ. ಭೂ ಸುಧಾರಣೆ ಕಾಯ್ದೆ 2020 ಹಾಗೂ ಭೂ ಸ್ವಾಧೀನ ಕಾಯ್ದೆ 2013 ತಂದಿರುವ ತಿದ್ದುಪಡಿ ರದ್ದು ಮಾಡಬೇಕು. MSP ಕನಿಷ್ಠ ಬೆಂಬಲ ಬೆಲೆ ಮುಂಗಾರು ಮತ್ತು ಹಿಂಗಾರು ಬೆಳೆಗಳು ಬಂದಾಗ ಖರೀದಿ ಮಾಡದೆ ರೈತರಿಗೆ ಬೆಲೆ ನಷ್ಟ ಮಾಡುತ್ತಿರುವ ಸರ್ಕಾರಗಳು ಇದಕ್ಕೆ ಕಾಯಮಾಗಿ ವರ್ಷದ ಎಲ್ಲ ಕಾಲದಲ್ಲೂ ಕೃಷಿ ಮಾರುಕಟ್ಟೆಯಲ್ಲಿ ಖರೀದಿ ಕೇಂದ್ರವನ್ನು ತೆರೆದರು. ಅದಕ್ಕೆ ಬೇಕಾದ ಸಂಪನ್ಮೂಲ ಕನಿಷ್ಠ 10,000 ಕೋಟಿ ಆವರ್ತ ನಿಧಿಯನ್ನು ಸ್ಥಾಪನೆಯಾಗಬೇಕು. ರಾಜ್ಯ ಸರ್ಕಾರದಿಂದ ಭೂ ಸ್ವಾಧೀನ ಕಾಯ್ದೆ
2013ಕ್ಕೆ ವಿರುದ್ಧವಾಗಿ ರಾಜ್ಯದ ಭೂ ಸ್ವಾಧೀನ ನಡೆಸುತ್ತಿರುವ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದು 2013ರ ಕಾಯ್ದೆ ಜಾರಿಗೆ ತರಲಾಗಿದ್ದು, ಇದನ್ನು ರಾಜ್ಯದ ಕಾಂಗ್ರೆಸ್ನವರು ಉಲ್ಲಂಘನೆ ಮಾಡಿ ರೈತರ ಭೂಮಿಯನ್ನು ಬಲವಂತವಾಗಿ ಕಿತ್ತುಕೊಳ್ಳುವುದನ್ನು ಮಾಡಲಿಕ್ಕೆ ಯತ್ನಿಸಿದ್ದಾರೆ. ಈಗಾಗಲೇ ರಾಜಕಾರಣಕ್ಕೆ ಮತ್ತು ಸೋಲಾರ್ಗಳ